Okay, then start to again microscopy and morphology of bacteria. Microscopy and morphology of bacteria, most important chapter. Then used to then of the second year dialysis students. And okay, listen, most important of microscopic bacteria. ಓಕೆ ನಿಮಗೆ ಈ ಚಾಪ್ಟರ್ ಇಲ್ಲ ಆದರೆ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ವಿಲ್ ಬಿ 3 ಮಾರ್ಕ್ಸ್ ಕ್ವಶನ್ಸ್ ರೇಂಜ್ ಆಫ್ ದ ಚಾಪ್ಟರ್. ಏನು ಕೇಳ್ಬೋದು 3 ಮಾರ್ಕ್ಸ್ ಈ ಕ್ವಶನ್ ಈ ಚಾಪ್ಟ್ರಲ್ಲಿ ಅಂದರೆ ಫಸ್ಟ್ ಒನ್ ಕ್ವಶನ್ ರೈಟ್ ಇಟ್. ಫಸ್ಟ್ ಒನ್ ಕ್ವಶನ್ ವಿಲ್ ಬಿ ರೈಟ್ ದ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಯಾವ ಥರ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ, ರೈಟ್ ಮಾಡ್ಕೊಳ್ಳಿ. ದ ಫಸ್ಟ್ ಕ್ವಶನ್ ಮೈಕ್ರೋಸ್ಕೋಪ್ ಡೆಫಿನಿಷನ್ ಬರ್ಬೋದು. ಓಕೆ, ಏನು ಬರ್ಬೋದು? ಮೈಕ್ರೋಸ್ಕೋಪ್ ಡೆಫಿನಿಷನ್ ಬರ್ಬೋದು. ಆ್ಯಂಡ್ ಸೆಕೆಂಡ್ ಕ್ವಶನ್ ಓಕೆ, ಫಸ್ಟ್ ಕ್ವಶನ್ ಮೈಕ್ರೋಸ್ಕೋಪ್ ಡೆಫಿನಿಷನ್ ಬರ್ಬೋದು. ಸೆಕೆಂಡ್ ಕ್ವಶನ್ ಮೈಕ್ರೋಸ್ಕೋಪ್ ಟೈಪ್ಸ್. ಓಕೆ, ಮೈಕ್ರೋಸ್ಕೋಪ್ ಟೈಪ್ಸ್ ಬರ್ಬೋದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಟೂ questions will be microscopic questions. Okay, first one definition of microscope and second one types of microscope. Okay, listen, ಈಗ ಏನು ಮಾಡೋಣ, ಟಾಪಿಕ್ ಬರೋಣ. ಓಕೆ, ದ ಟಾಪಿಕ್ ಈಸ್ introduction of bacteria. This is bacteria belong to group of prokaryotics. Okay, the difference between the prokaryotic and eukaryotic cells they are shown in table ಅಲ್ಲಿ ಇದೆ ನೋಡಿ. the difference between the prokaryotic and eukaryotic cells ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ಸಲ್ಲಿ ಓಕೆ ಇನ್ನೂ ಸ್ಟಡಿ ಮಾಡಿದ್ದೀರಾ. ಸ್ಟ್ರಕ್ಚರ್ ಆಫ್ ಪ್ರೋಕ್ಯಾರಿಟಿಕ್ ಆಗಿರ್ಬೋದು, ಯೂಕ್ಯಾರಿಟಿಕ್ ಆಗಿರ್ಬೋದು ಸ್ಟಡಿ ಮಾಡಿದ್ದೀರಾ. ಆದರೆ ಇಲ್ಲಿ ಸ್ವಲ್ಪ ಯಾಕಂದರೆ ಬೇಸಿಕಲಿ ಗೊತ್ತಿರಬೇಕಾಗತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದ ನ್ಯೂಕ್ಲಿಯಸ್ ವಿಲ್ ಬಿ ಪ್ರೆಸೆನ್ಸ್ ಆನ್ ದ ಪ್ರೋಕ್ಯಾರಿಟಿಕ್ ಸ್ಟ್ರಕ್ಚರ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ದ prokaryotic structures will be absent, eukaryotic will be present. Okay, and nucleus will be absent and nucleus will be present in eukaryotic structures, and nuclear membrane will be absent prokaryotic and presence of eukaryotic structures, and chromosomes is one chromosomes present in the prokaryotic structures, and more than one chromosomes will be presence of the eukaryotic structures, and deoxyribonucleoproteins will be absence of the prokaryotic structures and presence of the eukaryotic structures. The cell division, most important of cell divisions. Okay, most important of cell divisions. The cell division ಅಲ್ಲಿ ಫಸ್ಟ್ ಇಯರ್ಗೆ ಓದಿದ್ದೀರಾ, ಮೈಟೋಸಿಸ್, ಮಿಯೋಸಿಸ್, cell divisions. Again, the repeat only by binary fusion of. What is meaning of binary fusion? Binary fusion ಅಂದರೆ the multiplication of fusions ಅಂದರೆ ಒಂದು ಪ್ರೋಕ್ಯಾರಿಯೋಟಿಕ್ಸು ಅದೇನಾಗುತ್ತಪ್ಪ ಅಂದರೆ ವಿಲ್ ಬಿ ಅನದರ್ ಪ್ರೋಕ್ಯಾರಿಯೋಟ್ಸಿಗೆ ಲಿಂಕೇಜ್ ಬಾಂಡ್ ಫಾರ್ಮೇಷನ್ ಕೊಡೋದಕ್ಕೆ ವಿಲ್ ಬಿ ಬೈನರಿ ಫ್ಯೂಷನ್ಸ್ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಯಾಕೆ ಅಂಡ್ ಯೂಕ್ಯಾರಿಯೋಟ್ಸಲ್ಲಿ ಬೈ ಮೈಟೋಸಿಸ್ ವಿಲ್ ಬಿ ರಿಲೀಸಿಂಗ್ ಟು ದ ಮಿಯೋಸಿಸ್. ಓಕೆ, ಮೈಟೋಸಿಸ್ by releasing to the meiosis mitosis translations. Okay, and then cytoplasmic, most important eukaryotic structures and prokaryotic structures ಅಲ್ಲಿ ವಿಲ್ ಬಿ ಯಾವ್ಯಾವ ಆಪ್ಷನ್ಸ್ ಇರ್ತಂದರೆ ಪ್ರೆಸೆನ್ಸ್ ನೋಡಪ್ಪ ಇಲ್ಲಿ ಮೈಟೋಕ್ಯಾಂಡ್ರಿಯಾ ಆ್ಯಂಡ್ ಗಾಲ್ಗಿ ಅಪೈಟಿಸ್, ಲೈಸೋಸೋಮ್ಸ್, ಪಿಂಕೋಸೈಟೋಸಿಸ್, ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ will be absence of the prokaryotic structures. All of you presence in then of eukaryotic structures. All of you in the presence in of the eukaryotic structures. Okay, and then chemical compositions. ಇದೇ ನಮಗೆ ಇಂಪಾರ್ಟೆಂಟ್ ಇಲ್ಲ. ಓಕೆ, ದೆನ್ ಲಿಸನ್, ನೆಕ್ಸ್ಟ್ ಹೋಗೋಣ. ದೇರ್ ಆರ್ ಲಿವಿಂಗ್ ಸ್ಟ್ರಕ್ಚರ್ಸ್ ಆಫ್ ಮೈಕ್ರೋಸ್ಕೋಪಿಕಲ್ ಸೈಜ್. ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಮೈಕ್ರೋಸ್ಕೋಪಿಕಲ್ ಸೈಜ್ ಅಂದರೆ ಏನಿರ್ಬೋದಪ್ಪ ಮೈಕ್ರೋಸ್ಕೋಪಿಕಲ್ ಸೈಜ್? ಓಕೆ, ಅವೇನಾಗುತ್ತೆ ಲಿವಿಂಗ್ ಸ್ಟ್ರಕ್ಚರ್ಸ್ ಇದೆ. ಓಕೆ, ಆ್ಯಂಡ್ ದೆನ್ ದೇರ್ ಆರ್ ಮೇಜರ್ಸ್ ಬೈ ಯೂನಿಟ್ ಆಫ್ ಮೈಕ್ರೋಮೀಟರ್ಸ್. ಅಂದರೆ ನಾವು ಮೈಕ್ರೋಸ್ಕೋಪಲ್ಲಿ ಸ್ಟಡಿ ಮಾಡುವಾಗ ಯೂನಿಮೀಟರ್ ಮಾಡ್ತೀವಿ, ಮೈಕ್ರೋಮೀಟರ್ ಮಾಡ್ತೀವಿ, ಡಯಾಮೀಟರ್ ಮಾಡ್ತೀವಿ. ಓಕೆ, 1 ಮೈಕ್ರೋಮೀಟರ್ ಅಂತ ಹೇಳ್ತೀವಿ, 2 ಮೈಕ್ರೋಮೀಟರ್ ಅಂತ ಹೇಳ್ತೀವಿ, 1.2 ಮೈಕ್ರೋಮೀಟರ್, 1.5 ಮೈಕ್ರೋಮೀಟರ್, 1.1 ಯೂನಿಯಮ್ ಡಯಾಮೀಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಐಡೆಂಟಿಫೈ ಮಾಡೋದು ವಿಲ್ ಬಿ ಯೂನಿಟ್ ಆರ್ ಮೈಕ್ರೋನ್ಸಲ್ಲಿ ಐಡೆಂಟಿಫೈ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಆಫ್ ಮೆಡಿಕಲ್ ಇಂಪಾರ್ಟೆನ್ಸ್ ಆಫ್ ಮೇಜರ್ಸ್.
ದ ಮೋಸ್ಟ್ ಇಂಪಾರ್ಟೆಂಟ್ ಆಗಲೇ ಹೇಳಿದ್ನಲ್ಲಪ್ಪ ನಾನು ನಿಮಗೆ 1 ಮೈಕ್ರೋಮೀಟರ್ ಇರ್ಬೋದು, 3 ಮೈಕ್ರೋಮೀಟರ್ದು. ಇಲ್ಲಿ ನೋಡಿ ಈಗ ಇದೆ 2.5 ಯೂನಿಯಮ್ ಲೆಂತ್, 2.5 ಯೂನಿಯಮ್ ಲೆಂತ್ ಆ್ಯಂಡ್ 0.2 ಇಂಟು 1.5 ಯೂನಿಯಮ್ ವೆಡ್ತ್ ಅಗಲ. ಓಕೆ, ಎಷ್ಟಿದೆ ಇಲ್ಲಿ ಅಗಲ ಅಂದರೆ 0.2ರಿಂದ 0.5ವರೆಗೂ ಯೂನಿಯಮ್ ಡಯಾಮೀಟರ್ ಏನಾಗಿದೆ ಅಗಲ ಇದೆ ಅಂದರೆ ವೆಡ್ತ್ ಇದೆ. ಆ ಲೆಂತ್ ಎಷ್ಟಿದೆಪ್ಪ 2.5 ಅಷ್ಟು ಲೆಂತ್ ಇದೆ, ಉದ್ದ ಇದೆ. ಓಕೆ, ದ ನೆಕ್ಸ್ಟ್ ಪಾಯಿಂಟ್, the relations of power of unadded or the I about of 200 micrometers, the end study of bacteria requires of the uses of microscopy. ಅಂದರೆ ನಮಗೆ 200 ಮೈಕ್ರೋನ್ಸ್ ಯೂನಿಯಮ್ಸ್ ಅನ್ಆ್ಯಡೆಡ್. ಓಕೆ, ಅನ್ಆ್ಯಡೆಡ್ ಅಂದರೆ ಏನಪ್ಪ ಅಂದರೆ ದ ಅಬೌಟ್ ಆಫ್ ಐ, ನಮ್ಮ ಕಣ್ಣಿಗೆ ಕಾಣ್ಲಾರ್ದು ಏನಿದೆ ಅಲ್ಲಪ್ಪ ಅದೆಲ್ಲ ಪವರ್ಸ್ ಎಷ್ಟಿದೆಯಪ್ಪ ಅಂದರೆ 200 ಮೈಕ್ರೋಮೀಟರ್ಸ್ ಇದೆ. ಓಕೆ, ವಿಲ್ ಬಿ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ಸ್. ನೀವೇನು ಫಸ್ಟ್ ಇಯರ್ಸಲ್ಲಿ ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ರಲ್ಲ ಅಲ್ಲಿ ಇವು 200 ಮೈಕ್ರೋಮೀಟರ್ಸ್. ಓಕೆ, ನಾವು ಮೈಕ್ರೋಸ್ಕೋಪಲ್ಲಿ ಐಡೆಂಟಿಫೈ ಮಾಡೋದು ಎಷ್ಟು ಅಂತಂದರೆ 200 ಮೈಕ್ರೋನ್ಸಲ್ಲಿ ಮೈಕ್ರೋಮೀಟ್ರಲ್ಲಿ ಐಡೆಂಟಿಫೈ ಮಾಡ್ತೀವಿ. ಓಕೆ, ವಿಲ್ ಬಿ ಲಿಸನ್ ದ ಫಸ್ಟ್ ಚಾಪ್ಟರ್ ವಿಲ್ ಬಿ ಮೈಕ್ರೋಸ್ಕೋಪ್. ಓಕೆ, ಮೈಕ್ರೋಸ್ಕೋಪ್. ವಾಟ್ ಈಸ್ ಮೀನಿಂಗ್ ಆಫ್ ಮೈಕ್ರೋಸ್ಕೋಪ್? ದ ಮೈಕ್ರೋಸ್ಕೋಪಿಕ್ ಈಸ್ ಡನ್ ಬೈ ಫಾಲೋವಿಂಗ್ ಅ ಪ್ರೋಸೆಸ್. ನಮಗೆ ಗೊತ್ತಿರೋಂಥದ್ದು ಮೈಕ್ರೋಸ್ಕೋಪ್ ಅಂದರೆ ಏನು, ವಿಲ್ ಬಿ ಆಬ್ಜೆಕ್ಟಿವ್ ಲೆನ್ಸಸ್ ಆಬ್ಜೆಕ್ಟ್ ಮಾಡ್ತೀವಿ ಆ್ಯಂಡ್ ದ ಮ್ಯಾಕ್ಸಿಮಮ್ ಏನು ಮಾಡ್ತೀವಪ್ಪ, ಮ್ಯಾಕ್ಸಿಮಮ್ ಆಫ್ ದ ರಿಕ್ಲೇಷನ್ಸ್ ಮಾಡ್ತೀವಿ ಆ್ಯಂಡ್ ಆಪ್ಟಮೈಸೇಷನ್ಸ್ ಮಾಡ್ತೀವಿ ಆ್ಯಂಡ್ ಕಂಟೆಂಟ್ಸ್ ಬಿಟ್ವೀನ್ ದ ಸ್ಟ್ರಕ್ಚರ್ಸ್ ಆ್ಯಂಡ್ ಆರ್ಗನ್ಸ್ ಆ್ಯಂಡ್ ಬ್ಲ್ಯಾಕ್ ಗ್ರೌಂಡ್ಸ್. ಓಕೆ, ವಿಲ್ ಬಿ ಐಡೆಂಟ್ ಮಾಡ್ತೀವಿ. ಓಕೆ, ನಮಗೆ ಮೈಕ್ರೋಸ್ಕೋಪ್ ಅಂದ ತಕ್ಷಣ ಏನು ಐಡಿಯಾ ಬರುತ್ತೆ? ಮೈಕ್ರೋಸ್ಕೋಪ್ ಅಂದ ತಕ್ಷಣ ನಮಗೆ ಯೂಸ್ವಲಿ ನಾವು ಸ್ಟಡಿ ಮಾಡುವಂಥ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ನಾವೆಲ್ಲ ಮಾಡ್ತೀವಿ ಅಟ್ರಾಕ್ಷನ್ಸ್ ವಿಲ್ ಬಿ ಸೈಜ್, ಸ್ಟ್ರಕ್ಚರ್ ಆ್ಯಂಡ್ ಪೊಸಿಷನ್ ಆ್ಯಂಡ್ ಯೂನಿಯಮ್ ಡಯಾಮೀಟರ್ ಆರ್ ಮೈಕ್ರೋಮೀಟರ್ ಸೈಜ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋಕ್ಕೆ. ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್ಸ್ ಯಾವುದೇ ಒಂದು. ಮತ್ತು ನಮಗೆ ಪ್ಯಾಥಾಲಜಿಯಲ್ಲಿ ಯೂಸ್ ಆಗುವಂಥ ಲಿಸ್ಮನ್ ಸ್ಟೇನ್ ಇರ್ಬೋದು, ಗ್ರಾಮ್ ಸ್ಟೇನಿಂಗ್ ಇರ್ಬೋದು. ಓಕೆ, ಯಾವುದೇ ರೀತಿ ಸ್ಟೇನ್ಸ್ ಇರ್ಬೋದು, ಅವೆಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು. ಓಕೆ, ವಿಲ್ ಬಿ ದೆನ್ ಫಸ್ಟ್ ದೇರ್ ಆರ್ ಫಾಲೋವಿಂಗ್ ಆಫ್ ಮೈಕ್ರೋಸ್ಕೋಪಿಕ್ ಬಿಗೈನ್ಸ್ ದೆನ್ ಆಫ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾದಲ್ಲಿ ಎಷ್ಟು ಟೈಪ್ಸ್ ಬರ್ತವೆ ಮೈಕ್ರೋಸ್ಕೋಪಿಯಲ್ಲಿ ಅಂದರೆ ವಿಲ್ ಬಿ ದೆನ್ ಆಫ್ ದೇರ್ ಆಫ್ ಆಪ್ಟಿಕಲ್ ಲೈಟ್ ಮೈಕ್ರೋಸ್ಕೋಪಿ ಆ್ಯಂಡ್ ಫೇಸ್ ಕಂಟ್ರೋಲ್ ಮೈಕ್ರೋಸ್ಕೋಪಿ ಆ್ಯಂಡ್ ಡಾರ್ಕ್ ಫೀಲ್ಡ್ microscopy and fluorescent microscopy and electron microscopy will be then five types of microscopy. Most important of 5 types of microscopy. Okay, listen one by one explain it in microscopes. Okay, listen, the first one, optical light microscopy. Okay, optical light microscopy, first one. The light microscopy contains a light source and a composed by lens system. Most important, the lens system contains a number of objective lens in conjunction with fixed usually and 10x occurs in a lens, eye price lens. Okay, and then next point, light microscopy are equipped with objective lens of low power 10x, high power 14x and oil immersion 100x, which will be result final magnifications of in conjunction with the accuracy lens are 100x, 400x and 1000x easily reflective. ಓಕೆ, ನಮಗೆ ಗೊತ್ತಿರೋಂಥ ಆಪ್ಟಿಕಲ್ ಲೈಟ್ ಮೈಕ್ರೋಸ್ಕೋಪ್ ಅಂದರೆ ಏನು, ಲೈಟ್ ಮೈಕ್ರೋಸ್ಕೋಪಲ್ಲಿ ನಾವೇನು ಲೈಟ್ ಸೋರ್ಸ್ ಯೂಸ್ ಮಾಡ್ತೀವಿ, ಕಂಪೌಂಡ್ ಲೆನ್ಸ್ ಸಿಸ್ಟಮ್ ಯೂಸ್ ಮಾಡಿರ್ತೀವಿ. ಅದರಲ್ಲೇ ಯಾವ ಸಿಸ್ಟಮ್ಸಲ್ಲಿ ನಂಬರ್ ಕೋಡಿಂಗ್ ಸಿಸ್ಟಮ್ ಇರುತ್ತೆ. ಯಾವ್ದು ಇರ್ತಪ್ಪ, ಒಂದು ಯೂಸ್ವಲಿ 100x ಇರುತ್ತೆ ಆ್ಯಂಡ್ 10x ಇರುತ್ತೆ. ಆ 10x ನಮ್ಗೆ ಗೊತ್ತಿರೋವಂಥದ್ದು ಏನಪ್ಪ, ಇಟ್ಸ್ ಎ ಲೋ ಪವರ್ ಆ್ಯಂಡ್ ಹೈ ಪವರ್ ವಿಲ್ ಬಿ 14x. ಆಯಿಲ್ ಇಮಿರೇಷನ್ಸ್ ವಿಲ್ ಬಿ 100x. ದ ಮೋಸ್ಟ್ ಇಂಪಾರ್ಟೆಂಟ್ ವಿಲ್ ಬಿ ನಿಮಗೆ 3 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಇದರಲ್ಲಿ ಕೂಡ ಇದೆ. ಓಕೆ, ಏನು ಕೇಳ್ಬೋದು 3 ಮಾರ್ಕ್ಸಲ್ಲಿ ಅಂದ್ರಪ್ಪ, ಮೈಕ್ರೋಸ್ಕೋಪ್ ಆಬ್ಜೆಕ್ಟಿವ್ ಲೆನ್ಸ್ ಕೇಳ್ಬೋದು. ಏನು ಬರಿಬೇಕು, ದೆನ್ ಲೋ ಪವರ್ ವಿಲ್ ಬಿ 10x, ಹೈ ಪವರ್ ವಿಲ್ ಬಿ 14x, ಆಯಿಲ್ 100x ವಿಲ್ ಬಿ ಆಯಿಲ್ ಇಮಿರೇಷನ್ಸ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಾಗುತ್ತಪ್ಪ, ವಿಲ್ ಬಿ ಫೈನಲ್ ರಿಸಲ್ಟ್ ನಮ್ಗೆ ಗೊತ್ತಿರುತ್ತೆ. 10x ಅಲ್ಲಿ ಏನಿರುತ್ತೆ,
14x ಸ್ಟಡಿ ಮಾಡ್ತೀವಿ ಆ್ಯಂಡ್ 100x ಸ್ಟಡಿ ಮಾಡ್ತೀವಿ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಈ ಆಪ್ಟಿಕಲ್ ಲೈಟ್ ಮೈಕ್ರೋಸ್ಕೋಪಿಯಲ್ಲಿ ಇನ್ ದೆನ್ ಬ್ಯಾಕ್ಟೀರಿಯಾ ಜನರಲಿ ರಿಕ್ವೈರ್ಸ್ ಯೂಸ್ವಲಿ ಆಫ್ immersions of oil with 100x objective the combinations results and resolution of approximately of the 0.2 microns. ಅಂದರೆ ನಾವು ಮೈಕ್ರೋನ್ 100x ಮೈಕ್ರೋನ್ಸಲ್ಲಿ 100x ಅಲ್ಲಿ ನಾವು ಅಬ್ಜೆಕ್ಟಿವ್ ಲೆನ್ಸಲ್ಲಿ ಕಾಂಬಿನೇಷನ್ ರಿಸಲ್ಟ್ನ ರೆಲ್ಯೂಷನ್ಸ್ ಮಾಡೋದಕ್ಕೆ ನಾವು ನಾರ್ಮಲ್ ಆಗಿ ಎಷ್ಟರಲ್ಲಿ ನಾವು ಅಂದರೆ 0.2 ಮೈಕ್ರಾನ್ಸಲ್ಲಿ ಮಾತ್ರ ವಿಲ್ ಬಿ ರಿಸಲ್ಟ್ ಶೋಬೆಲ್ ಆಗುತ್ತೆ. ಓಕೆ, ಎಷ್ಟು 0.2 ಮೈಕ್ರೋನ್ಸಲ್ಲಿ ನಮಗೆ ರಿಸಲ್ಟ್ ವಿಲ್ ಬಿ ಶೋ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ದ 14x objective lens used for examinations, wet preparations, hanging drop preparation, stools, oval and castles. Most important will be then 14x. ಈ 14x ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಎಕ್ಸಾಮಿನೇಷನ್ಸ್. ಯಾವ ಎಕ್ಸಾಮಿನೇಷನ್ಸ್ ಇರ್ಬೋದು? ಸ್ಟೂಲ್ ಸ್ಯಾಂಪಲ್ಸ್ ಎಕ್ಸಾಮಿನೇಷನ್ಸ್, WBC ಸ್ಯಾಂಪಲ್ ಎಕ್ಸಾಮಿನೇಷನ್ಸ್, RBC ಸ್ಯಾಂಪಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ನ್ಯೂಟ್ರೋಫಿಲ್ಸ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಬ್ಸರ್ವ್ ಟಿಸನೋಪ್ಲಸ್ ಕೌಂಟ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಓಕೆ, ಸ್ಟಡಿ ಆಫ್ ಫಂಗಸ್, ಸ್ಟಡಿ ಆಫ್ ಪ್ಯಾರಾಸೈಟ್ಸ್, ಸ್ಟಡಿ ಆಫ್ ಸಿಸ್ಟ್, ಸ್ಟಡಿ ಆಫ್ ಓವೆಲ್. ಅವಾಗ ನಾವೇನು ಮಾಡ್ತೀವಿ? ಎಕ್ಸಾಮಿನೇಷನ್ಸ್ನ ಸ್ಟಡಿ ಮಾಡ್ತೀವಿ. ಯಾವುದಲ್ಲಿ? 14x ಅಲ್ಲಿ. ಓಕೆ, ವಿಲ್ ಬಿ ಅಂಡರ್ಸ್ಟ್ಯಾಂಡ್ ಆಫ್ ದ ಆಪ್ಟಿಕಲ್ ಲೈಟ್ ಮೈಕ್ರೋಸ್ಕೋಪ್. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಆಪ್ಟಿಕಲ್ ಲೈಟ್ ಮೈಕ್ರೋಸ್ಕೋಪ್. ಏನಾದರೂ ಡೌಟ್ ಇದ್ದರೆ, ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಿಲ್ ಬಿ ಕಾಲ್ ಆಫ್ಟರ್ ದ doubt clearing. Okay, and next point there are phase contrast microscope. Most important this chapter, phase contrast of microscope. The phase contrast of microscope, the contrast and markers involve the internal structure of cells with different thickness of refractive index. This is most important. ನಾವು ಫೇಸ್ ಕಂಟ್ರೋಲ್ ಮೈಕ್ರೋಸ್ಕೋಪ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿಲ್ ಬಿ ದೆನ್ ಆಫ್ ದ ಬ್ಲಡ್ ಸ್ಮಿಯರ್ ಆರ್ ಥಿಕ್ನೆಸ್, ಅಂದರೆ ಬ್ಲಡ್ ಸ್ಮಿಯರ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಆ್ಯಂಡ್ ಅದರ್ ದೆನ್ ಆಫ್ ದ ನಾವು ಮಾಡುವಂಥ ಸ್ಮಿಯರ್ಸ್, ಬ್ಲಡ್ ಸ್ಮಿಯರ್ ಇದೆ. ಓಕೆ, ಆ್ಯಂಡ್ WBC ಸ್ಮಿಯರ್ ಇದೆ, ಆ್ಯಂಡ್ ದೆನ್ ಆಫ್ ಯಾವುದು ಈಗ ಪ್ಯಾಪ್ ಸ್ಮಿಯರ್ ಇದೆ. ಓಕೆ, ಮತ್ತು ಎಪಿಥೀಲಿಯಮ್ ಸ್ಮಿಯರ್ ಇದೆ. ಓಕೆ, ವಿಲ್ ಬಿ ದೆನ್ ಮೋರ್ ದೆನ್ ಸ್ಮಿಯರ್ ಸ್ಟ್ರಕ್ಚರ್ಸ್ ಏನು ಮಾಡ್ತೀವಲ್ಪ, ಆ ಸ್ಮಿಯರಲ್ಲಿ ತಿಕ್ಕಾಗಿರುವಂಥ ಸೆಲ್ ಸ್ಟ್ರಕ್ಚರ್ಸ್ನ ಆ ಡಿಫ್ರೆಂಟ್ ಥಿಕ್ನೆಸ್ ರಿಫ್ಲೆಕ್ಟಿವ್ ಇಂಡೆಕ್ಸೇಷನ್ಸ್ ಯೂಸ್ ಮಾಡೋಕ್ಕೆ ವಿಲ್ ಬಿ ಫೇಸ್ ಕಾಂಟ್ರಾಸ್ಟ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಡಿಫ್ರೆಂಟ್ ಪಾರ್ಟ್ ಆಫ್ ಸೆಲ್ ಆ್ಯಂಡ್ ಸರೌಂಡಿಂಗ್ ಮೀಡಿಯಮ್ ಹ್ಯಾವ್ ಟು ಗೋಟ್ ಆಫ್ ಡಿಫ್ರೆಂಟಲ್ ರಿಫ್ರಾಕ್ಟಿವ್ ಆಫ್ ಇಂಡೆಕ್ಸ್. ನೋಡಿ, ನಮಗೆ ದ ಡಿಫ್ರೆಂಟ್ ಪಾರ್ಟ್ ಆಫ್ ಸೆಲ್ಸ್, ಯಾವುದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸೆಲ್ಸ್ ಬರುತ್ತೆ ಫೇಸ್ ಕಾಂಟ್ರಾಕ್ಟ್ ಮೈಕ್ರೋಸ್ಕೋಪಲ್ಲಿ ವಿಲ್ ಬಿ ಸರೌಂಡಿಂಗ್ ಆಫ್ ಮೀಡಿಯಾ ಯಾವ ಟು ಗೋಟ್ ಆಫ್ ಡಿಫ್ರೆಂಟ್ ರಿಫ್ಲೆಕ್ಟಿವ್ ಇಂಡೆಕ್ಸ್. ಅಂದರೆ ನಾವು ಏನು ಸ್ಟಡಿ ಮಾಡಿರ್ತೀವಲ್ಲಪ್ಪ, ಆ ಸ್ಟಡಿ ಮಾಡಿರುವಂಥದ್ದು ಏನಾಗಿರುತ್ತೆ, ಡಿಫ್ರೆಂಟ್ ಸೆಲ್ಸ್, ಡಿಫ್ರೆಂಟ್ ಪಾರ್ಟ್ ಆಫ್ ಸೆಲ್ಸ್. ನಾನಿವಾಗ RBC ಸ್ಮಿಯರ್ ತೊಗೊಂಡಿನಿ. RBCಯಲ್ಲಿ ನಮಗೇನಿದೆಯಪ್ಪ ಅಂದರೆ ಎಲ್ ಬಿ ದೆನ್ ಆಫ್ ಮೋರ್ ದೆನ್ ಲಾರ್ಜ್ RBC ಇದೆ, ಸ್ಮಾಲ್ RBC ಇದೆ. ಓಕೆ, ಈ ಥರ ಏನಪ್ಪ ಡಿಫ್ರೆಂಟ್ ಸೆಲ್ಸ್ ಇರುತ್ತೆ. ಆ ಡಿಫ್ರೆಂಟ್ ಸೆಲ್ಸ್ನ ಏನು ಮಾಡಬೇಕು, ಮರ್ಜ್ ಮಾಡಬೇಕು. ಆ ಮರ್ಜ್ ಮಾಡಿ ಅಲ್ಲಿ ಬಂದಿರುವಂಥ ಸೆಲ್ಸಿಗೆ ಕೌಂಟಬಲ್ ಮಾಡಬೇಕು. ಕೌಂಟಬಲ್ ಆಗಿದ್ಮೇಲೆ ವಿಲ್ ಬಿ ಸ್ಟಡಿ ಆನ್ ದ bacteria, will be ready of pathogenicity, will be ready of the fungus, will be ready of the parasites. Okay, and then when rays of the light are passed through of an objective, there are emerge of different phase of depending on the differential and refractive index ಬಿಟ್ವೀನ್ ದ ಆಬ್ಜೆಕ್ಟಿವ್ ಆ್ಯಂಡ್ ಸರೌಂಡಿಂಗ್ ಆಫ್ ಮೀಡಿಯಾ. ನೋಡಿ, ನಾವು ಯಾವ ವೇವ್ಸಲ್ಲಿ ಅಥವಾ ಯಾವ ರೇಯಲ್ಲಿ ಲೈಟ್ನ ಫಾಸ್ಟ್ ಥ್ರೋ ಮಾಡಿರ್ತೀವಿ, ಫಸ್ಟು ಐ ಪೀಸ್ನ ನಾವೇನು ಅಬ್ಜೆಕ್ಟ್ ಮಾಡ್ತಿರ್ತೀವಲ್ಲಪ್ಪ, ಆ ಐ ಪೀಸ್ನ ಅಬ್ಜೆಕ್ಟ್ ಮಾಡಿ ಏನು ಸ್ಲೈಡ್ನ ಇನ್ಸೆಕ್ಟ್ ಮಾಡಿರ್ತೀವಲ್ಲ, ಆ ಸ್ಲೈಡಿಂದ ನಮಗೆ ಏನು ಐ ಪೀಸ್ನ ನೋಡ್ತಿರ್ತೀವಲ್ಲ, ಅಲ್ಲಿ ನಮಗೆ ಏನು ಶೋ ಆಗ್ತಿರುತ್ತಲ್ಲ, ಓಕೆ, ಬ್ಯಾಕ್ಟೀರಿಯಾ ಇರ್ಬೋದು, ಪ್ಯಾರಾಸೈಟ್ಸ್ ಇರ್ಬೋದು, ಆ ಡಿಪೆಂಡಿಂಗ್ ಆಫ್ ದ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದ ಸೆಲ್ಸ್ನ ನಾವೇನು ಮಾಡ್ತೀವಿ, ಶೋ ಔಟ್ ಮಾಡ್ತೀವಿ. ಆ ಶೋ ಔಟ್ ಮಾಡಿದ್ಮೇಲೆ ಬಿಟ್ವೀನ್ ದೆನ್ ಆಫ್ ಸರೌಂಡೆಡ್ ಆಫ್ ಮೀಡಿಯಾಸ್,
ಅಲ್ಲಿ ಏನು ನಾವು ಸರೌಂಡಿಂಗ್ ಮಾಡಿ ಮೀಡಿಯಾ ಮಾಡಿರ್ತೀವಲ್ಲ ಅದನ್ನ ರಿಫ್ಲೆಕ್ಟೆಡ್ ಅಂದರೆ ಈಗ ಒಂದು ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾ ಸುತ್ತಲ್ಲಿ ಯಾವ ಯಾವ ಬ್ಯಾಕ್ಟೀರಿಯಾಸ್ ಇರ್ಬೋದು, ವೈರಸ್ ಇರ್ಬೋದು, ಏನು ಶೋ ಆಗ್ತಿದೆ. ಓಕೆ, ಎಕ್ಸಾಂಪಲು ದಿಸ್ ಈಸ್ ಬ್ಯಾಕ್ಟೀರಿಯಾ, ಓಕೆ. ಈ ಬ್ಯಾಕ್ಟೀರಿಯಾ ಸರೌಂಡಿಂಗು ಅನೇದರ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಓಕೆ, ಈ ಬ್ಯಾಕ್ಟೀರಿಯಾಸ್ನ ಶೋ ಮಾಡೋದಕ್ಕೆ ಕಾಣ್ತಿದ್ದಿಲ್ಲಪ್ಪ, ಇದೊಂದು ದಿಸ್ ಇಸ್ ಬ್ಯಾಕ್ಟೀರಿಯಾ. ಓಕೆ, ದಿಸ್ ಈಸ್ ಬ್ಯಾಕ್ಟೀರಿಯಾ ಸರೌಂಡಿಂಗು ಅನೇದರ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಈ ಬ್ಯಾಕ್ಟೀರಿಯಾ ನಮಗೆ ಸ್ಟೆಪ್ಲೋಕೋಕಸ್ ಆರಿಯಸ್ ಅಂತ ತಿಳ್ಕೊಳ್ಳಿ. ಆ ಸರೌಂಡಿಂಗ್ ಅದು ನಿಮ್ಮ ಕೊಕೋಸ್ ಬ್ಯಾಕ್ಟೀರಿಯಾ ಇರುತ್ತೆ, ಅದೇನು ಮಾಡುತ್ತೆ, ಶೋ ಇಟ್ ಮಾಡೋದಕ್ಕೆ. ಓಕೆ, ಆ ಶೋ ಇಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ದೆನ್ ಲಿಸನ್. Okay, and then next is a special optical system used to then of the special condenser and objective lens convert in difference the space of into different intensity of light producing of the light and dark contestants of the image. Okay, most important. ನಾವು ಇಲ್ಲೇನು ಈ ಬ್ಯಾಕ್ಟೀರಿಯಾ ಕಾಣ್ತಿದೆಯಲ್ರೋ, ಓಕೆ, ಈ ಬ್ಯಾಕ್ಟೀರಿಯಾ ಕಾಣ್ತಿದೆಯಲ್ಲಪ್ಪ, ಈ ಬ್ಯಾಕ್ಟೀರಿಯಾಕ್ಕೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇಮೇಜಿಂಗ್ ಶೋ ಆಗಿರುತ್ತೆ. ಏನು ಇಮೇಜಿಂಗ್ ಶೋ ಆಗಿರುತ್ತೆ? ಡಾರ್ಕಲ್ಲಿ ನಮಗೆ ಲೈಟ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಲೈಟ್ ಪ್ರೊಡ್ಯೂಸ್ ಡಾರ್ಕ್ ಪ್ರೊಡ್ಯೂಸ್ ನಮಗೆ ಈ ಅನೇದರ್ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲಪ್ಪ, ಈ ಬ್ಯಾಕ್ಟೀರಿಯಾಸ್ನ ನಮಗೆ ಶೋ ಮಾಡೋದಕ್ಕೆ ದಿಸ್ ಈಸ್ the cyst cell, this is the oval cell, this is the parasites, this is the bacteria, this is mycobacter tuberculosis, this is ಕ್ಲಾಸ್ಟ್ರಿಡಿಯಂ ಟೆಟನಿ ಅಂತ ನಮಗೆ ಶೋ ಇಟ್ ಮಾಡೋದಕ್ಕೆ, ದಿಸ್ ಇಸ್ ಬ್ಯಾಕ್ಟೀರಿಯಾ ನೇಮ್ ಹೇಳೋದಕ್ಕೆ, ವಿಲ್ ಬಿ ಐಡೆಂಟಿಫೈ ಮಾಡೋದಕ್ಕೆ. ಎಂದನ್ನು ಯಾವ ಯೂಸ್ ಮಾಡ್ತೀವಪ್ಪ ಅಂದರೆ ವಿಲ್ ಬಿ ಆಬ್ಜೆಕ್ಟಿವ್ ಕಂಡೆನ್ಸರ್. ದಿಸ್ ಈಸ್ ಕಂಡೆನ್ಸರ್. ಓಕೆ, ವಿಲ್ ಬಿ ದೆನ್ ಆಫ್ ಕಂಡೆನ್ಸರ್. ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ this is condenser. Okay, this is condenser lens. ಯಾವಾಗ ನಾವು ಕಂಡೆನ್ಸರ್ ಲೆನ್ಸ್ನ ಯೂಸ್ ಮಾಡ್ತೀವಿ ಅನ್ನೋದಂದರೆ ದಿಸ್ ಈಸ್ ಕಂಡೆನ್ಸರ್ ಲೆನ್ಸ್ ಸಿಸ್ಟಮಿಂಗ್ ಆಫ್ ದ ಮೈಕ್ರೋಸ್ಕೋಪಿ. ಓಕೆ, ದಿಸ್ ಈಸ್ ಕಂಡೆನ್ಸರ್. ಓಕೆ, ದಿಸ್ ಕಂಡೆನ್ಸರ್ ಯೂಸ್ ಮಾಡ್ತೀವಿ. ಓಕೆ, ಲಿಸನ್, ವಿಲ್ ಬಿ ನೆಕ್ಸ್ಟ್ ಸ್ಲೈಡ್ ಶೋ ವಿಲ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ನಿಮ್ಗೆ ಯಾರಾದರೂ ಅರ್ಥ ಆಗಲಿಲ್ಲ ಅಂದರೆ ಒಳ್ಳೆ ನನಗೆ ಕಾಲ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ a light microscope can be converted into phase contrast of microscope by using a special condenser and objective lens. Most important, a light microscopy can be converted into phase ಅಂದರೆ ನಮಗೆ ಲೈಟ್ ಮೈಕ್ರೋಸ್ಕೋಪಿ, ದಿಸ್ ಈಸ್ ಲೈಟ್ ಮೈಕ್ರೋಸ್ಕೋಪಿ. ಓಕೆ, ಈ ಲೈಟ್ ಮೈಕ್ರೋಸ್ಕೋಪಿಗೆ ಏನು ಕನ್ವರ್ಟೆಡ್ ಮಾಡಬೇಕಪ್ಪ? ಫೇಸ್ ಕಂಟೆಸ್ಟ್ ಮೈಕ್ರೋಸ್ಕೋಪ್. ದಿಸ್ ಈಸ್ ಫೇಸ್ ಕಂಟೆಸ್ಟ್ ಮೈಕ್ರೋಸ್ಕೋಪ್ ಆ್ಯಡಿಂಗ್ ಟು ದ ಯೂಸಿಂಗ್ ಅಪ್ ಸ್ಪೆಷಲ್ ಕಂಡೆನ್ಸರ್. ಸ್ಪೆಷಲ್ ಕಂಡೆನ್ಸರ್ ಅಂದರೆ ಏನು? ನಿಮ್ಗೆ ಆಲ್ರೆಡಿ ಹೇಳಿದೆ. ಸ್ಪೆಷಲ್ ಕಂಡೆನ್ಸರ್ ಒಂದು ಆಬ್ಜೆಕ್ಟಿವ್ ಲೆನ್ಸ್. ದಿಸ್ ಈಸ್ ಆಬ್ಜೆಕ್ಟಿವ್ ಲೆನ್ಸ್. ಇದಕ್ಕೆ ಏನು ಆಬ್ಜೆಕ್ಟಿವ್ ಪುಷ್ ಆಗಿರುತ್ತೆ ಅದು ವಿಲ್ ಬಿ ಸ್ಪೆಷಲ್ ಕಂಡೆನ್ಸರ್ ಲೆನ್ಸ್. ಓಕೆ, ಆ ಸ್ಪೆಷಲ್ ಕಂಡೆನ್ಸರ್ ಲೆನ್ಸ್ ಆ್ಯಡ್ ಆಗಿದ ಮೇಲೆ ನಾವು ಇಲ್ಲೇನು ಲೈಟ್ನ ಫೋ ಮಾಡ್ತಿದ್ದೀವಲ್ಲಪ್ಪ, ದಿಸ್ ಈಸ್ ಲೈಟ್. ಓಕೆ, ದಿಸ್ ಈಸ್ ಲೈಟ್. ಏನು ಲೈಟ್ನ ನಾವು ಏನು ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಸ್ಪೇಸ್ ದಿಸ್ ಈಸ್ ಸ್ಪೇಸ್ ಕಂಟೆಸ್ಟೆನ್ಸ್. ದಿಸ್ ಈಸ್ ಲೈಟ್. ಓಕೆ, ಆ ಲೈಟ್ನ ನಾವು ಫೇಸ್ಗೆ ಕನ್ವರ್ಟ್ ಮಾಡ್ತಿದ್ವಿ, ಫೇಸಿಂದ ಇಂಟು ದೆನ್ ಮೈಕ್ರೋಸ್ಕೋಪಿಗೆ. ಓಕೆ, ಅದೇನಾಗುತ್ತೆ, ಸ್ಪೆಷಲ್ ಕಂಡೆನ್ಸರ್ ಆಗಿ ಆಬ್ಜೆಕ್ಟಿವ್ ಲೆನ್ಸ್ ಆಗಿ ಟ್ರಾನ್ಸ್ಪೇಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ phase contest microscope. The phase contest microscope is okay. Next point, the dark field microscope, dark field or dark ground microscope. ಈಸಿ ಇದೆ, ಅಷ್ಟೇನು ಟಫ್ ಇಲ್ಲ. ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಲ್ಲಿ ದ ರಿಫ್ಲೆಕ್ಟೆಡ್ ಆಫ್ ಲೈಟ್, ಏನಪ್ಪ ಅದು? ರಿಫ್ಲೆಕ್ಟೆಡ್ ಆಫ್ ಲೈಟ್ ಈಸ್ ಯೂಸ್ಡ್ ಆಫ್ ಇನ್ಸೈಟೆಡ್ ಆಫ್ ಇನ್ ಟ್ರಾನ್ಸ್ಮಿಟೆಡ್ ಆನ್ ದ ಲೈಟ್ ಯೂಸ್ಡ್ ಆಫ್ ದ ಲೈಟ್ ಮೈಕ್ರೋಸ್ಕೋಪ್.
ಅಂದರೆ ನಾವೇನು ಇವಾಗ ಮನೆಯಲ್ಲಿ ಈಗ ಟಾರ್ಚ್ ಇರ್ಬೋದು, ಓಕೆ, ಟಾರ್ಚ್ ನಾವು ಮಿರರ್ಗೆ ಹೆಂಗೆ ಹಿಡಿತೀವಲ್ಲಪ್ಪ, ಆ ಮಿರರಿಂದ ನಮಗೇನು ರಿಫ್ಲೆಕ್ಟಬಲ್ ಆಗುತ್ತಲ್ಲ, ವಿಲ್ ಬಿ ಟ್ರಾನ್ಸ್ಮಿಟೆಡ್ ಲೈಟ್ ಇನ್ ಟ್ರಾನ್ಸ್ಪೋರ್ಟ್ಸ್ ಆಯ್ತಲ್ಲ, ವಿಲ್ ಬಿ ದಿಸ್ ಇಸ್ ಲೈಟ್ ಮೈಕ್ರೋಸ್ಕೋಪ್. ಓಕೆ, ಏನು ನನಗೆ ಹೋಗಿ ಮನೆಯಲ್ಲಿ ಮಿರರ್ ಇರುತ್ತಲ್ಲಪ್ಪ, ಮಿರರ್ಗೆ ನಿಮ್ಮ ಮೊಬೈಲ್ ಟಾರ್ಚ್ನ ಆ ರಿಫ್ಲೆಕ್ಟಿಕಲ್ ಮಾಡಿ ಏನು ಮಾಡಿ ಅದಕ್ಕೆ ಮಿರರ್ಗೆ ಆ್ಯಡ್ ಮಾಡಿ. ಆ ಮಿರರ್ಗೆ ಏನು ಲೈಟ್ ಸೋರ್ಸ್ ಇದೆ, ಆ ಲೈಟ್ ಸೋರ್ಸ್ ಮಿರಲ್ಲಿ ಆ್ಯಡ್ ಆಗುತ್ತೆ. ಮಿರರಿಂದ ಅನೇದರ್ ನಿಮ್ಮ ಮಖಕ್ಕೆ ಶೋ ಆಗ್ತಿರುತ್ತೆ. ವಿಲ್ ಬಿ ದೆನ್ ಆಫ್ ಲೈಟ್ ಮೈಕ್ರೋಸ್ಕೋಪಿಕ್. ಓಕೆ, ಆ್ಯಂಡ್ ದೆನ್ ಎ ಡಾರ್ಕ್ ಫೀಲ್ಡ್, ನೆಕ್ಸ್ಟ್ ಪಾಯಿಂಟ್, ಎ ಡಾರ್ಕ್ ಫೀಲ್ಡ್ ಕಂಡೆನ್ಸರ್ ವಿತ್ ಸರ್ಕ್ಯುಲರ್ ಸ್ಟಾಪ್ filtered with light microscopy. This is condenser lens system is arranged in such as a wave into the light research in the eyes unless of reflected from the objective. ಅಂದರೆ ಈ ಡಾರ್ಕ್ ಫೀಲ್ಡ್ ಕಂಡೆನ್ಸರ್ಗೆ ಅವೇನು ಆ ಮಿರರಿಂದ ರಿಫ್ಲೆಕ್ಟಬಲ್ ಆಗಿರುತ್ತಲ್ಲ ಅದು ಡಾರ್ಕ್ ಫೀಲ್ಡಿಂಗ್, ಅಂದರೆ ನಿಮಗೆ ರಿಫ್ಲೆಕ್ಟಬಲ್ ಆಗುತ್ತಲ್ಲ ಅದು ಡಾರ್ಕ್ ಫೀಲ್ಡ್ ಕಂಡೆನ್ಸರ್. ಅದನ್ನ ಸರ್ಕ್ಯುಲರ್ ಸ್ಟಾಪ್ ಮಾಡುತ್ತೆ, ಸರ್ಕ್ಯುಲರ್ಲಿ ಸ್ಟಾಪೇಟ್ ಮಾಡುತ್ತೆ. ವಿಲ್ ಫಿಲ್ಟೆಡೆಡ್ ವಿತ್ ಅ ಮೈಕ್ರೋಸ್ಕೋಪಿಕ್, ಆ ಸರ್ಕ್ಯುಲರ್ ಸ್ಟಾಪೇಟ್ ಮಾಡಿ ಇಲ್ಲಿ ಫಿಲ್ಟ್ರೇಟೆಡ್ ವಿತ್ ಆಫ್ ಲೈಟ್ ಮೈಕ್ರೋಸ್ಕೋಪ್ಗೆ ಕಂಡೆನ್ಸರ್ಗೆ, ಅಂದರೆ ಲೈಟ್ ಮೈಕ್ರೋಸ್ಕೋಪ್ ಕಂಡೆನ್ಸರ್ಗೆ ಸಿಸ್ಟಮ್ಗೆ ಅರೇಂಜ್ ಮಾಡಿಕೊಡುತ್ತೆ. ಅಲ್ಲಿಂದ ನೋ ಲೈಟ್ ರಿಸರ್ಚ್ ಆನ್ ದ ಐ ಅನಲೈಸಸ್, ಅಂದರೆ ನಮಗೆ ಕಣ್ಣಿಗೆ ಕಾಣಲಾರಂಥ ರಿಫ್ಲೆಕ್ಟೆಡ್ ವಿಲ್ ಆಬ್ಜೆಕ್ಟಿವ್ ಲೆನ್ಸಲ್ಲಿ 10x. ಓಕೆ, ಇಂಪಾರ್ಟೆಂಟ್. ವಿಲ್ ಬಿ ದೆನ್ ಆ್ಯಡಿಂಗ್ ಟು ದೆನ್ ಆಫ್ ದ 10x ಅಲ್ಲಿ ಆ್ಯಡ್ ಮಾಡ್ತೀವಿ. ಎಲ್ಲಿ 10x ಆ್ಯಡ್ ಮಾಡ್ತೀವಪ್ಪ, ವಿಲ್ ಬಿ 10x ಅಲ್ಲಿ ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ, ವಿಲ್ ಬಿ 10x. ಓಕೆ, ಏನು ಮಾಡ್ತೀವಿ, 10xಗೆ ಆ್ಯಡ್ ಮಾಡ್ತೀವಿ. ಓಕೆ, ಎಲ್ಲಿ ಯಾವಾಗ ಆ್ಯಡ್ ಮಾಡ್ತೀವಿ 10xಗೆ, ಇನ್ ಐ ಅನ್ಲೆಸ್ ಆಫ್ ದ ರಿಫ್ಲೆಕ್ಟೆಡ್ ಫ್ರಮ್ ಇನ್ ಆಬ್ಜೆಕ್ಟಿವ್ ಅಲ್ಲಿ ವಿಲ್ ಬಿ 10xನ ಆ್ಯಡ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ next point, the objective or bacterium appearance or self emulations of agents a dark ground. ಅಂದ್ರೆ ದ ಆಬ್ಜೆಕ್ಟಿವ್ ಆರ್ ಬ್ಯಾಕ್ಟೀರಿಯಮ್ ಅಫಿರೆನ್ಸ್, ನಾವೇನು 10x ಅಲ್ಲಿ ಅಬ್ಸರ್ವ್ ಮಾಡ್ತೀವಲ್ಲ ಅಲ್ಲಿ ಆಬ್ಜೆಕ್ಟಿವಲ್ಲಿ ಬ್ಯಾಕ್ಟೀರಿಯಮ್ ಅಫಿರೆನ್ಸ್ ಮಾಡಿರುತ್ತೆ. ಅಂದರೆ ಸೆಲ್ಫ್ ಎಮ್ಯುಲೇಷನ್ಸಲ್ಲಿ ಅಗೇನೆಸ್ಟಲ್ಲಿ ಅಫಿರೆನ್ಸ್ ಮಾಡುತ್ತೆ. ಆ ಥರ ಡಾರ್ಕ್. ಓಕೆ, ಒಂಥರ ಈ ಬ್ಯಾಕ್ಟೀರಿಯಾ ಹೌದೋ ಅಲ್ಲೋ ಅಂತ ನಮಗೇನಾಗುತ್ತೆ, ಕನ್ಫ್ಯೂಷನಿಂಗ್ ಇರುತ್ತೆ. ಆ ಥರ ಏನಾಗುತ್ತೆ, ಅಫಿರಲ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಅದಾದಮೇಲೆ ದ ಸ್ಪಿರೋಚಾರ್ಟ್ಸ್, ಮೋಸ್ಟ್ ಇಂಪಾರ್ಟೆಂಟ್. ದ ಸ್ಪಿರೋಚಾರ್ಟ್ಸ್ ಕ್ಯಾನ್ ಬಿ ಸೀನ್ ಅಂಡರ್ ದ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಿಕ್. ಯಾವ ಥರ ಇರುತ್ತೆ ಸ್ಪಿರೋಚಾರ್ಟ್ಸ್ ಅಂದರೆ, ಲಿಸನ್, ದಿಸ್ ಈಸ್ ಸ್ಪಿರೋಚಾರ್ಟ್ಸ್. ದಿಸ್ ಈಸ್ ಸ್ಪಿರಿಯೋಚಾರ್ಟ್ಸ್. ಓಕೆ, ದಿಸ್ ಈಸ್ ಸ್ಪಿರಿಯೋಚಾರ್ಟ್ಸ್ ಈ ಥರ ಇರುತ್ತೆ. ಓಕೆ, ಸ್ಪಿರಿಯೋಚಾರ್ಟ್ಸ್ ಈ ಥರ ಇರುತ್ತೆ. ಅದಕ್ಕೇನಾಗಿತ್ತಪ್ಪ, ಡಾರ್ಕ್ ಫೀಲ್ಡ್ ಅಂದರೆ ಇದು ಪ್ಯಾರಾಸೈಟ್ಸ್ ಡಿಸಾರ್ಡರ್ಸ್. ಯಾವುದಪ್ಪ ಇದು, ಪ್ಯಾರಾಸೈಟ್ಸ್ ಡಿಸಾರ್ಡರ್ಸಲ್ಲಿ ಇರುತ್ತೆ. ಓಕೆ, ಏನಪ್ಪ ಅಂದರೆ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಲ್ಲಿ ಏನು ಲೈಟ್ ಮೈಕ್ರೋಸ್ಕೋಪಿಕ್ ಇರ್ಬೋದು ಅಥವಾ ಲೈಟ್ ಮೈಕ್ರೋಸ್ಕೋಪಲ್ಲಿ ಅವೇನು ಮಿರರಿಂದ ಅಬ್ಸರ್ವ್ ಮಾಡ್ತೀವಲ್ಲ ಅದನ್ನ ವಿಲ್ ಬಿ ಫೋಕಸ್ಡ್ ಆಫ್ ದ ಲೈಟ್ ಮೈಕ್ರೋಸ್ಕೋಪಿಕ್. ಆ ಲೈಟ್ ಮೈಕ್ರೋಸ್ಕೋಪಲ್ಲಿ ಏನಿರುತ್ತೆ, ಡಾರ್ಕ್ ಫೀಲ್ಡ್ ಕಂಡೆನ್ಸರ್ ಇರುತ್ತೆ, ಸರ್ಕ್ಯುಲರ್ ಸ್ಟಾಪ್ ಆಗಿರುತ್ತೆ. ಆ್ಯಂಡ್ ದೆನ್ ಅದು ಕನ್ಸಿಡರ್ ವಿತ್ ಲೈಟ್ ಮೈಕ್ರೋಸ್ಕೋಪಿಗೆ ಕಂಡೆನ್ಸರ್ ಲೆನ್ಸ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ವೇವ್ ಟು ಆಫ್ ದ ಲೆಂತ್ ಲೈಟ್ ರೀಚಸ್ ಆನ್ ದೆನ್ ಆಫ್ ದ ಐ ಲೆಸಸ್ ಇನ್ ಬಿನ್ ದೆನ್ ಆಫ್ ಐ ಲೆಸಸ್ ಆಫ್ ದ ರೀಚಸ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ಎಕ್ಸಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, 10x ಅಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ, 10x ಅಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಅದೇ ನೆಕ್ಸ್ಟ್ ಏನಾಗುತ್ತೆ, ದ ಆಬ್ಜೆಕ್ಟಿವ್ ಬ್ಯಾಕ್ಟೀರಿಯಮ್ ಈಸ್ ಅಫಿರೆನ್ಸ್ ಆಫ್ ದ ಸೆಲ್ಫ್ ಇಮ್ಯುಲೇಷನ್ಸ್. ದೆನ್ ಆಫ್ ಸೆಲ್ಫ್ ಇಮ್ಯುಲೇಷನ್ಸ್ ವಿಲ್ ಬಿ ದೆನ್ ಅಗೇನೆಸ್ಟ್ ಆಫ್ ದ ಡಾರ್ಕ್ ಗ್ರೌಂಡ್ ಮೈಕ್ರೋಸ್ಕೋಪ್. ಯಾವಾಗ ನಮಗೆ ಆಬ್ಜೆಕ್ಟಿವ್ ಬ್ಯಾಕ್ಟೀರಿಯಾ ಇರುತ್ತಲ್ಲಪ್ಪ ಅದು ಬ್ಯಾಕ್ಟೀರಿಯಮ್ಗೆ ಅಫಿರೆನ್ಸ್ ಆಗುತ್ತೆ. 10x ಅಲ್ಲಿ ಅಫಿರೆನ್ಸ್ ಆಗಿತ್ತಲ್ಲ ಅದು ಬ್ಯಾಕ್ಟೀರಿಯಮ್ಗೆ ಅಫಿರೆನ್ಸ್ ಆಗುತ್ತೆ. ದಿಸ್ ಈಸ್ ಸೆಲ್ಫಲ್ಲಿ ನಾನು ಬ್ಯಾಕ್ಟೀರಿಯಾ ಹೌದೋ ಅಲ್ಲೋ ಅಂತ ಏನು ಮಾಡ್ತೀನಿ, ಕನ್ಫ್ಯೂಸಲ್ಲಿ ವಿಲ್ ಬಿ ಫಿನಿಶ್ ಮಾಡಿ ಇಡ್ತೀನಿ. ಓಕೆ, ಅದನ್ನ ನಾನು ಸ್ಪೆರಿಯೋಚಾರ್ಟ್ಸ್ ಕ್ಯಾನ್ ಬಿ ಅಂಡರ್ ದ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪ್. ಅವಾಗೆ ಸ್ಪೆರಿಯೋಚಾರ್ಟ್ಸ್ನ ಆ್ಯಡ್ ಮಾಡಿ, ದಿಸ್ ಈಸ್ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಲ್ಲಿ ಇದೆ, ದಿಸ್ ಈಸ್ ಎನ್ ಆಫ್ ದ ಪ್ಯಾರಾಸೈಟ್ಸ್ ಆರ್ ಇಸ್ ಇನ್ ದ ಸ್ಪಿರಿಯೋಚಾರ್ಟ್ಸ್ ಬ್ಯಾಕ್ಟೀರಿಯಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಿ. Most important, the fluorescent microscopy. The fluorescence is phenomenon that occurs when a objective is imported by give the wavelength of light
the elements of light will be wavelength and the longer than 1 to which of the was expected ಅಂದರೆ ಫ್ಲೂರೋಸೆನ್ಸ್ ಮೈಕ್ರೋಸ್ಕೋಪಲ್ಲಿ. ಓಕೆ, ಫ್ಲೂರೋಸೆನ್ಸ್ ಮೈಕ್ರೋಸ್ಕೋಪಲ್ಲಿ ಯಾವ ಥರ ಅಂದರೆ ನೋಡ್ರಪ್ಪ, ಇಲ್ಲಿ ಪೆನಾಮಿನಮ್ ಅಂತ ಒಂದು ಡಿಸಾರ್ಡರ್ ಇರುತ್ತೆ. ಆ ಪೆನಾಮಿನಮ್ ಡಿಸಾರ್ಡರ್ಸಿಗೆ ವೆನ್ ಅಕೋರ್ಸ್ ಆಬ್ಜೆಕ್ಟಿವ್ ಲೆನ್ಸ್ ವೇವ್ ಲೆಂತಲ್ಲಿ ಅಂದರೆ ವೇವ್ಸ್, ಓಕೆ, ಈ ಥರ ವೇವ್ ಲೆಂತಲ್ಲಿ ಏನಾಗುತ್ತೆ ಪಾಸಿಟಿವ್ ದೆನ್ ಆಫ್ ದ ಲೈಟ್ಸ್ ಏನಾಗುತ್ತೆ, ಇದಕ್ಕೆ ಪಾಸಿಟಿವ್ ದೆನ್ ಆಫ್ ದ ಲೈಟ್ ಪಾಸ್ ಆಗ್ತಾ ಇರುತ್ತೆ. ಆ ಲೈಟ್ ಪಾಸ್ ಆಗಿಂದರೆ ನಮಗೆ ಏನಪ್ಪ ಅಂದರೆ ವೇವ್ ಲೆಂತ್ ಲಾಂಗರ್ ಸಿಸ್ಟಮಲ್ಲಿ, ದಿಸ್ ಇಸ್ ವೇವ್ ಲೆಂತ್ ಲಾಂಗರ್ ಸಿಸ್ಟಮಲ್ಲಿ ಪಾಸ್ ಆಗಿ 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 ದ ಒನ್ ಎಕ್ಸ್ಪೆಕ್ಟೆಡ್ ಏನಾಗುತ್ತೆ, ಒನ್ ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಿ ಸ್ಪೆಸಿಮನ್ ನೋಡ್ರೋ, ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಲ್ಲಿ ಸ್ಪೆಸಿಮನ್ ಇರುತ್ತೆ. ಆ ಸ್ಪೆಸಿಮನ್ನ ಎಕ್ಸ್ಪೋರ್ಟೆಡ್ ಮಾಡೋದು ಯಾವ ಥರ ಅಂದರೆ ಲೈಟ್ ಆರ್ ಶಾರ್ಟರ್ ವೇವ್ ಲೆಂತ್. ಅಲ್ಟ್ರಾ ವೈಲೆಟ್ ಲೈಟ್ ನೋಡಿರ್ತೀರಪ್ಪ, ಅಲ್ಟ್ರಾ ವೈಲೆಟ್ ಲೈಟ್ ಅಂದರೆ ಈಗ ನಮ್ಗೆ ಗೊತ್ತಿರುತ್ತೆ ಅಲ್ಟ್ರಾ ಎಕ್ಸ್ ಪ್ರೋಮ್ಯಾಕ್ಸ್ ಅಂತಂದು ಇವಾಗೆಲ್ಲ ಆಲ್ರೆಡಿ ಯೂಸ್ ಇದೆ ಮೊಬೈಲ್ಸಲ್ಲಿ. ಆದರೆ ಏನು ಅಲ್ಟ್ರಾ ವೈಲೆಟ್ ಅಂದರೆ ನಮಗೆ ಅಲ್ಟ್ರಾ ವೈಲೆಟ್ ಸ್ಮಾಲ್ ಆಗಿ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಬಿಗ್ ಕಲರ್ ಚೇಂಜಸ್ ಆಗುತ್ತಲ್ಲ, ವಿಲ್ ಬಿ ಅಲ್ಟ್ರಾ ಲೈಟ್ಸ್, ಅಲ್ಟ್ರಾ ವೈಲೆಟ್ ಲೈಟ್ಸ್ ಕ್ಯಾನ್ ಬಿ ಶೋ ಇಟ್ ಆಗುತ್ತೆ. ಅಂದರೆ ಮೋರ್ ಇನ್ಫಾರ್ಮೇಷನ್ಸ್, ಓಕೆ, ಮೋರ್ ಇನ್ಫಾರ್ಮೇಷನ್ಸ್ ರಿಲೀಸಿಂಗ್ ಆಗಿರುತ್ತೆ ಯಾವುದು ಫ್ಲೂರೋಸೆಂಟ್ ಮೈಕ್ರೋಸ್ಕೋಪ್ ಸ್ಪೆಸಿಮನ್ನಲ್ಲಿ. ಓಕೆ, ಆ್ಯಂಡ್ ದೆನ್ ರಿಸಲ್ಟ್ ವಿಲ್ ಬಿ ದೆನ್ ಲಾಂಗರ್ ವೇವ್ ಲೆಂತ್ ಅಂದಲ್ಲಪ್ಪ ಮೋರ್ಸ್. ಈಗ ನನಗೆ ಸಣ್ಣದಾಗಿ ಗೊತ್ತು, ಸಣ್ಣ ಬಗ್ಗೆ ಹೇಳಿದ್ದೀನಿ, ಅಂದರೆ ಅದೇ ದೊಡ್ಡದಾಗಿ ಲಾರ್ಜ್ ಡೆವಲಪ್ಮೆಂಟಲ್ಲಿ ಬೆಳೆಯುತ್ತೆ, ವಿಲ್ ಬಿ ಲಾಂಗರ್ ವೇವ್ ಲೆಂತ್ ಆಗುತ್ತೆ. ಏನಾಗುತ್ತೆ, ಶಾರ್ಟರ್ ಇರೋದು ವಿಲ್ ಬಿ ಲಾಂಗರ್ ವೇವ್ ಲೆಂತಲ್ಲಿ, ಅಂದರೆ ಅಲ್ಟ್ರಾ ವೈಲೆಟ್ ವೇವ್ ಲೆಂತಲ್ಲಿ ವಿಲ್ ಬಿ ಶೋ ಆಫ್ ದ ವಿಸಿಬಲ್ ಆಫ್ ಲೈಟ್ ಶೋ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಡ್ಯೂ ಟು ದ ಶಾರ್ಟರ್ ವೇವ್ ಲೆಂತ್ ಆರ್ ಅಲ್ಟ್ರಾ ವೈಲೆಟ್. ನೋಡಿ, ಶಾರ್ಟರ್ ಅಂದರೆ ವೇವ್ ಲೆಂತ್, ಅಂದರೆ ಲಾಂಗರ್ ಅಂದರೆ ಅಲ್ಟ್ರಾ ವೈಲೆಟ್ ವೇವ್ ಲೆಂತ್. ದ ರಿಸೀವಿಂಗ್ ಆಫ್ ದ ಪವರ್ ಕ್ಯಾನ್ ಬಿ ಪ್ರೊಪೆಕಬಲ್ ಆರ್ ಎಕ್ಸ್ಟೆಂಡೆಡ್. ಅಂದರೆ ಇದು ನೋಡ್ರಪ್ಪ, ಎಕ್ಸಾಂಪಲಿಗೆ ನಮಗೆ ಇಲ್ಲೇನು ಶೋ ಆಗಿದ್ದಲ್ಲಪ್ಪ, ದಿಸ್ ಈಸ್ ನಾರ್ಮಲಿ ವೇವ್ ಲೆಂತ್. ಓಕೆ, ಅದೇ ನಮ್ಗೆ ಅಲ್ಟ್ರಾ ವೈಲೆಟಲ್ಲಿ ಯಾಕಂದರೆ ದಿಸ್ ಈಸ್ ಬ್ಯಾಕ್ಟೀರಿಯಾ, this is bacteria will be showing of the ultraviolet structures. It will be show of the, oh this is bacteria ಅಂತ ನಮ್ಗೆ ಶೋ ಆಗುತ್ತೆ. ಯಾವ ಬ್ಯಾಕ್ಟೀರಿಯಾ ಇರ್ಬೋದು, ದ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಲ್ಲಿ ಸ್ಟಡಿ ಮಾಡಿದ್ವಿ ಯಾವ ಬ್ಯಾಕ್ಟೀರಿಯಾ, ದಿಸ್ ಈಸ್ ಅಲ್ಟ್ರಾವೈಲೆಟ್ ಸ್ಟೈನ್ ಬ್ಯಾಕ್ಟೀರಿಯಾ. ಓಕೆ, ಆ ಥರ ನಮಗೆ ಬ್ಯಾಕ್ಟೀರಿಯಾ ಶೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ದ ಬ್ಯಾಕ್ಟೀರಿಯಾ stained with fluorescent days that becomes to visible as a going to the objective on dark backgrounds. ಅಂದರೆ ನಾವೇನು ಬ್ಯಾಕ್ಟೀರಿಯಾ ಸ್ಟೇನ್ ಆ್ಯಡ್ ಮಾಡಿರ್ತೀವಲ್ಲಪ್ಪ ಫ್ಲೂರೋಸೆನ್ಸಿಗೆ, ದಿಸ್ ಬ್ಯಾಕ್ಟೀರಿಯಾ ಅಂದರೆ ಡಾರ್ಕಲ್ಲಿ ಅಂದರೆ ಬಿಗ್ಗಲ್ಲಿ, ಹಾಗೆ ಡಾರ್ಕಲ್ಲಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ, ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, ಆಬ್ಜೆಕ್ಟಿವ್ ಆಗಿ ದ ಬ್ಯಾಕ್ಟೀರಿಯಾ ಸ್ಟೇನ್ ಅಂತ ಫ್ಲೂರೋಸೆಂಟ್ ಡೇಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪ್ ಆ್ಯಸ್ ಆಲ್ಸೋ ಬೀನ್ ಎಂಪ್ಲಾಯ್ಡ್ ಫಾರ್ ಡಿಟೆಕ್ಷನ್ ಆಫ್ ದ ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ. ಓಕೆ, ನಮಗೆ ಇಂಪಾರ್ಟೆಂಟು ಯಾವುದ್ರಲ್ಲಪ್ಪ ಅಂದರೆ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಲ್ಲಿ ವಿಲ್ ಬಿ ಸ್ಟಡಿ ಆಫ್ ದ ಮೈಕ್ರೋಸ್ಕೋಪಿಕ್. ಓಕೆ, ಅಲ್ಲಿ ಏನು ಎಂಪ್ಲಾಯ್ಡ್ ಮಾಡ್ತೀವಪ್ಪ ಅಂದರೆ ಡಿಟೆಕ್ಷನ್ ಆಫ್ ಆ್ಯಂಟಿಜನ್ ಆ್ಯಂಟಿಬಾಡಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ, ಡಿಟೆಕ್ಷನ್ ಆಫ್ ಆ್ಯಂಟಿಜನ್ ಆ್ಯಂಟಿಬಾಡಿ. ಯಾಕೆ ಇಂಪಾರ್ಟೆಂಟ್ ಆ್ಯಂಟಿಜನ್ ಆ್ಯಂಟಿಬಾಡಿ ಅಂದರೆ ಅಲ್ಲಿ ಫ್ಲೂರೋಸೆಂಟ್ ಮೈಕ್ರೋಸ್ಕೋಪಲ್ಲಿ ನಾವೇನು ಮಾಡ್ತೀವಿ, ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ, ಕಾಂಪ್ಲೆಕ್ಸ್ ಫಾರ್ಮೇಷನ್. ಓಕೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಆ್ಯಡ್ ಮಾಡಿರ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, then last point, easy point, electron microscope. Last point, easy point, electron microscope. The electron microscope is employed by installed by the beam or light used to the optical light microscope. ಅಂದರೆ ಬೀಮ್ ಆರ್ ಆಪ್ಟಿಕಲ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ದ ಎಲೆಕ್ಟ್ರಾನ್ ಬೀಮ್ ಈಸ್ ದ ಫೋಕಸ್ಡ್ ಬೈ ಸರ್ಕ್ಯುಲರ್. ಏನಾಗುತ್ತೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಓನ್ಲಿ ಫೋಕಸ್ಡ್ ಬೈ ಸರ್ಕ್ಯುಲರ್ ಮಾತ್ರ ಫೋಕಸ್ ಮಾಡ್ತಿರುತ್ತೆ. ಅದು ವಿಲ್ ಬಿ ಎಲೆಕ್ಟ್ರಾನ್ ಮ್ಯಾಗ್ನೆಟ್ಸಿಂದ ಮ್ಯಾಗ್ನೆಟಿಕ್ ಆಫ್ ಕಂಡೆನ್ಸರ್ ಆರ್ ಅನಲಾಗ್ಸ್ ಆರ್ ಲೆನ್ಸ್ ಆರ್ ಲೈಟ್ ಮೈಕ್ರೋಸ್ಕೋಪಿ ಏನಾಗುತ್ತೆ, ವಿಲ್ ಬಿ ಸರ್ಕ್ಯುಲರ್ ಶೇಪಲ್ಲಿ
ಸರ್ಕ್ಯುಲರ್ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಶೇಪಲ್ಲಿ ವಿಲ್ ಬಿ ಪ್ರೊಸೀಜರ್ ಆರ್ ದೆನ್ ಆಫ್ ದ ಲಂಗ್ಸ್ ಇರ್ಬೋದು, ಇಲ್ಲ ಮ್ಯಾಗ್ನೆಟಿಕ್ ಕಂಡೆನ್ಸರ್ ಇರ್ಬೋದು, ಲೈಟ್ ಮೈಕ್ರೋಸ್ಕೋಪಲ್ಲಿ ಶೋ ಆಗ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, ದ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಪ್ರಾಕ್ಸಿಮೇಟ್ಲಿ ನಮಗೆ ಹೋಗಿರ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟು ದ ಮೈಕ್ರಾನ್ಸ್ ವೇವ್ ಲೆಂತ್ ಅಂದರೆ ಎಲೆಕ್ಟ್ರಾನ್ಸಲ್ಲಿ 0.005 ನ್ಯಾನೋಮೀಟರಿಂದ ಎಲ್ಲಿ ಶೋ ಆಗುತ್ತೆ 500 ನ್ಯಾನೋಮೀಟರ್ವರೆಗೂ ವಿಲ್ ಬಿ ಶೋ ಆನ್ ದ ವಿಸಿಬಲ್ ಆನ್ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು. ಓಕೆ, ಏನಪ್ಪ ಅಂದರೆ ನಿಮಗೆ ನಾಳೆ ಯಾವುದಾದ್ರೂ ಒಂದು ಇಂಟರ್ವ್ಯೂಗೆ ಹೋದಾಗೆ ಮೈಕ್ರೋಸ್ಕೋಪು ಎಲ್ಲಿವರೆಗೂ ಶೋ ಆಗ್ಬೋದು ಅಂತ ಕೇಳಿದ್ರೆ ವಿಲ್ ಬಿ ವಿಸಿಬಲ್ ಆಫ್ ದ ಲೈಟ್ ಶೋ ಅಂತ ಕೇಳಿದರೆ ವಿಲ್ ಬಿ ದೆನ್ ಲಿಸನ್ 0.005 ನ್ಯಾನೋಮೀಟರ್ ಆರ್ ಟು 500 ನ್ಯಾನೋಮೀಟರ್ವರೆಗೂ ವಿಸಿಬಲ್ ಆಫ್ ಲೈಟ್ ಶೋ ಆಗ್ಬೋದು ಅಂತ ಹೇಳ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟು ನಿಮ್ಗೆ ಯಾರೇ ಕೇಳಿ ಕೂಡ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿಲ್ ಬಿ ವಿಸಿಬಲ್ ಆರ್ ಲೈಟ್ ಶೋ ಎಲ್ಲಿವರೆಗೂ ವಿಸಿಬಲ್ ಆಗ್ಬೋದು ಅಂದರೆ 0.005 ನ್ಯಾನೋಮೀಟರ್ ಟು 500 ನ್ಯಾನೋಮೀಟರ್ವರೆಗೂ ವಿಸಿಬಲ್ ಆಫ್ ದ ಲೈಟು. Okay, the releasing of power of any microscopic is directly related to the wavelength, and resulting of the power on the electron microscopy should be then of the 1 lakh times the light microscopic, but practical will be it is about of 0.1 nanometer. ಅಂದರೆ ನಮಗೆ ಯಾವ ಪವರಲ್ಲಿ ನಾವು ಮೈಕ್ರೋಸ್ಕೋಪ್ನ ಡೈರೆಕ್ಟ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ವೇವ್ ಲೆಂತ್ ಇದೆ, ರಿಲೀಸಿಂಗ್ ಪವರ್ಸ್ ಇದೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಇದೆ. ಆದರೆ ನಾವು ಯೂಸ್ ಮಾಡೋದು 1 lakh ಟೈಮ್ಸ್ ಕೂಡ ಆಗಿರ್ಬೋದು, 1000 ಆಗಿರ್ಬೋದು. ನಾವೇನು ಮಾಡ್ತೀವಿ, ಲೈಟ್ ಮೈಕ್ರೋಸ್ಕೋಪ್ನ ಪ್ರಾಕ್ಟಿಕಲಿ ಅಬೌಟ್ ಆಫ್ 0.1 ನ್ಯಾನೋಮೀಟ್ರಲ್ಲೇ ಯೂಸ್ ಮಾಡ್ತೀವಿ. ಯಾಕೆ ಅಷ್ಟಲ್ಲ ಅಂದರೆ ವಿಲ್ ಬಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನಾವು ಬ್ಯಾಕ್ಟೀರಿಯಾ ಸ್ಯಾಂಪಲ್ನ ಎಡಗಡೆ ಟೆಸ್ಟ್ ಗ್ಲಾಸ್ನಲ್ಲಿ ಆ್ಯಡ್ ಮಾಡಿರ್ತೀವಲ್ಲಪ್ಪ, ನಾವು ಏನು ಎಲೆಕ್ಟ್ರಾನ್ ಫೋರ್ಸಿಂದ ನಾವು ಬ್ಯಾಕ್ಟೀರಿಯಾ ಅಬ್ಸರ್ವ್ ಮಾಡ್ತಿರ್ತೀವಲ್ಲ, ಅದೇನಾಗುತ್ತೆ ಆ ಎಲೆಕ್ಟ್ರಾನ್ ಫೋರ್ಸು ಆ ಬ್ಯಾಕ್ಟೀರಿಯಾ ಸೆಲ್ಸ್ ಮೇಲೆ ಆ್ಯಡಬಲ್ ಆಗಿದ ಮೇಲೆ ದ ಬ್ಯಾಕ್ಟೀರಿಯಾ ವಿಲ್ ಬಿ ಡಿಸಾರ್ಡರ್ಸ್ ಆರ್ ಕಿಲ್ಲಿಂಗ್ ಆರ್ ಡೆತ್ ಆಗುತ್ತೆ. ಅಂದರೆ ಆ ವೇವ್ ಲೆಂತ್ ನಾವು ಹೆಂಗೆ ಫೋಕಸ್ ಮಾಡ್ತೀವಿ ಬ್ಯಾಕ್ಟೀರಿಯಾ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್ ಮುಖಾಂತರ. ಓಕೆ, ಎಲೆಕ್ಟ್ರಿಕಲ್ ಕರೆಂಟ್ ಮುಖಾಂತರ ಯಾವ ಥರ ಫೋಕಸ್ ಮಾಡ್ತೀವಿ ಅಲ್ಲಿ ಬಿ ಶೋ ಆನ್ ದ ಬ್ಯಾಕ್ಟೀರಿಯಾಸ್, ಕಿಲ್ಲಿಂಗ್ ಆಫ್ ದ ಬ್ಯಾಕ್ಟೀರಿಯಾಸ್. Okay, all of you, the microscopic of bacteria structure will be then of chapter will be finished. The any questions will be write on, will be call me the all students or second year dialysis. Okay, and then will be next class will be then of the microbiology, and next class sterilization and disinfections class will be tomorrow. Okay, and then this class is will be all of you understand this match, and then again classes will be tomorrow. Okay, will be the class electron microscopic and fluorescent microscopic, dark field microscopic, and phase contrast microscopic, and optical light microscopic. The microscopic definition and introduction of bacteria, this is chapter will be finished. Any doubts or it call me. Okay, thank you and thank you so much. The next classes will be tomorrow started, or today will be another class will be shown after second class will be tomorrow started. Okay, and then ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು. ಓಕೆ, ಇಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕ್ಬೋದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ. ಓಕೆ, ದ ಕ್ಲಾಸ್ ಯಾರಿಗೆ ಅರ್ಥ ಆಗಿಲ್ಲ ಒಂದು ತಕ್ಷಣ ಕಾಲ್ ಮಾಡಿ ಹೇಳಿ ಸರ್ ಕ್ಲಾಸ್ ಅರ್ಥ ಆಗಿಲ್ಲ ಅಂತ, ಅರ್ಥ ಆದವರು ಅರ್ಥ ಆಗಿದೆ ಅಂತ ಹೇಳಿ. ಓಕೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ರೆಡಿ ಆಗಿದ ತಕ್ಷಣ ನಿಮಗೆ ನಾಳೆ ಅಥವಾ ನಾಡಿದ್ದು ನಿಮಗೆ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ, ನಿಮಗೆ ಏನಪ್ಪ ಅಂದರೆ ನೀವು ಓದಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ನಾನು ಹೇಳ್ತಿರ್ತೀನಿ, ಅವ್ನು ಮಾತ್ರ ಸ್ವಲ್ಪ ಫೋಕಸ್ ಮಾಡಿ. ಯಾಕೆ ವಿಲ್ ಬಿ ಎಕ್ಸಾಮ್ಸ್ ರೈಟ್ ಆನ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ನಿಮಗೆ ಮತ್ತೆ ಎಕ್ಸಾಮಲ್ಲಿ ಯಾವುದೇ ರೀತಿ ಬರೀಬೇಕಂದ್ರೆ ನೀವು ಫಸ್ಟ್ ಬರೀಬೇಕಾದ್ರೆ ಒಂದೇ ಮೆಥಡು. ಫಸ್ಟ್ ಒನ್ ಇಂಟ್ರಡಕ್ಷನ್, ಸೆಕೆಂಡ್ ಒನ್ ಮಾರ್ಫಾಲಜಿ ಇದ್ದರೆ ಮಾರ್ಫಾಲಜಿ, ಇಲ್ಲ ಡೆಫಿನಿಷನ್ನು, ಆ್ಯಂಡ್ ಥರ್ಡ್ ಒನ್ ಕಲ್ಚರ್ ಇದ್ದರೆ ಕಲ್ಚರ್ ಮೀಡಿಯಾ, ಇಲ್ಲಪ್ಪ ಅಂದರೆ ಪ್ರೊಸೀಜರ್ ರಿಯೇಜೆಂಟು.
ಓಕೆ, ಆ ಥರ ಸ್ಟ್ರಕ್ಚರ್ಸ್ನೆಲ್ಲ ಬರ್ಕೊತೋಗ್ಬೇಕು. ಆದರೆ ನೀವು ಮಾಡಬೇಕಾಗಿರೋದು ಎಲ್ಲರೂ ಕೂಡ 5 ಮಾರ್ಕ್ಸ್ ಕ್ವಶನ್ಸ್ಗೆ 3.5 ಪೇಜ್ ಬರೀಲೇಬೇಕು. ಆದರೆ ಪ್ಯಾರಾಗ್ರಾಫ್ ಥರ ಬರೀಬಾರ್ದು, ಓನ್ಲಿ ಫಾರ್ ಪಾಯಿಂಟ್ ವೈಸಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವೈಸಲ್ಲಿ ಬರೀಬೇಕಾಗಿರುತ್ತೆ. ಓಕೆ, all of you, thank you so much, and next class will be started, I will message. Okay, thank you so much.